ಬಿಗ್ ಬಾಸ್ನಲ್ಲಿ ಇದಾಗ್ಲೇನೆ ಒಂದು ಎಲಿಮಿನೇಟ್ ಆಗಿ ಹೋಗಿದೆ. ಆದರೆ ಆ ವ್ಯಕ್ತಿ ಕೊನೆಯವರೆಗೂ ಕೂಡ ಇರ್ತಾರೆ. ಅಟ್ಲೀಸ್ಟ್ 5 ವಾರ 6 ವಾರನಾದರೂ ಇರ್ತಾರೆ ಅಂತ ಭಾವಿಸಿದಂಥ ವ್ಯಕ್ತಿಗೆ ಮನೆಯಿಂದ ಹೊರಗೆ ಬಂದಿದ್ದಾರೆ. ಅವರೇ ಯಮುನಾ ಬಿಗ್ ಬಾಸ್ ಮನೆಯೊಳಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಯಮುನಾ ಅಂದರೆ ಯಾರು, ಆಕೆಯ ಹಿನ್ನೆಲೆಗೇನು, ಅವ್ರು ಎಂಥ ಕಲಾವಿದೆ, ಎಲ್ಲಿ ಕೆಲಸ ಮಾಡಿದ್ರು, ಎಲ್ಲಿ ಇದ್ರು, ಅವರ ಜೀವನ ಹೇಗಿತ್ತು, ಅವರ ತಂದೆ ತಾಯಿ, ಅವರ ಗಂಡ ಮಕ್ಕಳು ಯಾರು, ಏನು ಎತ್ತ ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಇರಲಿಲ್ಲ. ಬಿಗ್ ಬಾಸ್ನಲ್ಲಿ ಅವರು ಓಪನ್ ಅಪ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಮಯ ಅನ್ನೋದೇ ಸಿಗಲಿಲ್ಲ. ಅವ್ರ ಕೆಲಸ ಏನು ಮಾಡ್ತಾ ಇದ್ರು, ಅವರ ಸಾಧನೆ ಏನಾಗಿತ್ತು, ಇದನ್ನೆಲ್ಲ ಸ್ವಲ್ಪ ದಿನಗಳು ಬಿಟ್ಟಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಿದ್ರೇನೋ. ಆದರೆ ಮೊದಲ ವಾರದಲ್ಲೇ ಮೊದಲ ಎಲಿಮಿನೇಷನ್ನೇ ಅವರಾದಂಥ ಕಾರಣಕ್ಕಾಗಿ ಎಷ್ಟೋ ಮಂದಿಗೆ ಆಕೆಯ ಹಿನ್ನೆಲೆ ಗೊತ್ತಾಗಲೇ ಇಲ್ಲ. ಆದರೆ ಆಕೆಯ ಬಗ್ಗೆ ಹುಡುಕಿದಾಗ ತೀರಾ ಆಶ್ಚರ್ಯ ಅನ್ನುವಂಥ ವಿಚಾರಗಳು ಹೊರಗೆ ಬಂದಿದೆ. ನಿಜವಾಗ್ಲೂ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ರಾ, ಇಂಥ ಸಾಧಕಿಯೊಬ್ಬರು ನಮ್ಮ ಮಧ್ಯದಲ್ಲಿ ಇದ್ರಾ ಅಂತ ಪ್ರಶ್ನೆ ಮೂಡುತ್ತೆ. ಹಾಗಿದ್ರೆ ಯಮುನಾ ಅವರ ಹಿನ್ನೆಲೆಗೇನು, ಯಮುನಾ ಯಾವೆಲ್ಲ ಸಾಧನೆಯನ್ನು ಮಾಡಿದ್ದಾರೆ, ಇದೆಲ್ಲವನ್ನು ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬಿಗ್ ಬಾಸ್ನ ಪ್ರತಿ ಕ್ಷಣದ ಪ್ರತಿ ದಿನದ ಮತ್ತು ಬೇರೆ ಬೇರೆ ವಿಷಯಗಳ ಅಪ್ಡೇಟ್ಗಾಗಿ ನಮ್ಮ ಮೆಗಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯಮುನಾ ಎಲ್ರಿಗೂ ಗೊತ್ತಿರೋ ಹಾಗೆ ಯಮುನಾ ಒಬ್ಬರು ನಟಿ, ಹಿರಿಯ ಕಲಾವಿದೆ. ಬಹಳ ವರ್ಷಗಳಿಂದ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಬೆಳ್ಳಿತೆರೆ ಮತ್ತು ಕಿರಿತೆರೆ ಎರಡರಲ್ಲೂ ಕೂಡ ಮಿಂಚಿದ್ದಾರೆ. ಒಳ್ಳೆಯ ಅಭಿನಯಗಾರ್ತಿ ಅನ್ನೋದು ಗೊತ್ತಿದೆ. ಸಾಕಷ್ಟು ಸೀರಿಯಲ್ಗಳಲ್ಲಿ ವಿಲನ್ ಪಾತ್ರ ಮಾಡಿದ್ದಾರೆ, ಸಿನಿಮಾಗಳಲ್ಲಿ ಜವಾಬ್ದಾರಿಯುತ ಪಾತ್ರವನ್ನು ಮಾಡಿದ್ದಾರೆ. ಒಬ್ಬ ಅದ್ಭುತ ಕಲಾವಿದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುವಂಥ ವಿಚಾರ. ಆದರೆ ಗೊತ್ತಿಲ್ಲದ ಅದೆಷ್ಟೋ ವಿಚಾರಗಳು ಇದೆ. ಯಮುನಾ ನೀವೆಲ್ಲ ಅಂದುಕೊಂಡಷ್ಟು ಸಾದಾ ಸೀದಾ ಮಹಿಳೆಯೂ ಅಲ್ಲ, ಸಿಂಪಲ್ ಆದಂಥ ಮಹಿಳೆಯೂ ಅಲ್ಲ. ಸಾಧನೆಗಳನ್ನು ಮಾಡಿದಂಥ ಒಬ್ಬ ಅದ್ಭುತವಾದಂಥ ಮಹಿಳೆ. ಹೌದು, ಯಮುನಾ ಶ್ರೀನಿಧಿಯವರು ಚಿತ್ರರಂಗದಲ್ಲಿ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಶೋ ಅಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ. ಮೂಲತಃ ಯಮುನಾ ಅವರು ಕಲಾವಿದೆ ಮಾತ್ರ ಅಲ್ಲ, ಅವರು ಅದ್ಭುತವಾದಂಥ ನೃತ್ಯಗಾರ್ತಿ. ಹೌದು, ಭರತನಾಟ್ಯದ ಮೇಲೆ ಒಲವು ಇದ್ದಂಥ ಕಾರಣಕ್ಕಾಗಿ ಅತಿ ಚಿಕ್ಕ ವಯಸ್ಸು ಅಂದರೆ 6ನೇ ವಯಸ್ಸಿನಲ್ಲಿದ್ದಾಗಲೇ ಅವರು ನೃತ್ಯವನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರು ನೃತ್ಯವನ್ನು ಕಲಿತು ಒಳ್ಳೆಯ ನೃತ್ಯಗಾತಿ ಆದ ಮೇಲೆಗೆ ಅನೇಕ ಕಾರ್ಯಕ್ರಮಗಳನ್ನು ಒಪ್ಕೊಂಡು ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ರು. ಅದಾದಮೇಲೆ ಅವರ ಹಾವ ಭಾವ ಎಲ್ಲವೂ ಕೂಡ ಚೆನ್ನಾಗಿದ್ದರಿಂದ ನೀವ್ಯಾಕೆ ನಟಿ ಆಗಬಾರ್ದು, ನೀವ್ಯಾಕೆ ಅಭಿನಯಿಸಬಾರ್ದು ಅಂತ ಅವರ ಆಪ್ತರು ಅನೇಕರು ಸಲಹೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ನಟನೆಗೆ ಧುಮುಕಿದ್ರು. ಹೇಳಬೇಕು ಅಂತ ಅಂದರೆ ಅವರು ಅದ್ಭುತ ನೃತ್ಯಗಾರ್ತಿ. ಇನ್ನು ಭರತನಾಟ್ಯ ಪ್ರದರ್ಶನ ಕೊಡಬೇಕು ಅಂತ ಯಮುನಾ ಶ್ರೀನಿಧಿಯವರು ಸುಮಾರು ವರ್ಷಗಳ ಕಾಲ ಅಮೆರಿಕಕ್ಕೆ ಹೋಗಿದ್ರು. ಮೈಸೂರಿನ ಯಮುನಾ ಅವರು ಬೆಂಗಳೂರು ನೋಡದೆ ಅಮೆರಿಕಕ್ಕೆ ಹೋಗಿದ್ರು. ಮೂಲತಃ ಮೈಸೂರಿನವರಾಗಿದ್ದಂಥ ಯಮುನಾ ಅವರು ಭರತನಾಟ್ಯದಲ್ಲಿ ಅತಿ ಹೆಚ್ಚು ಆಸೆ ಇದ್ದಿದ್ದರಿಂದ ಭರತನಾಟ್ಯ ಕಲಿಬೇಕು ಅಂತ ಕಲಿತು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ಮೇಲೆ ಅಮೆರಿಕಕ್ಕೆ ಹೋಗಿ ಭರತನಾಟ್ಯ ಅಭ್ಯಾಸವನ್ನೂ ಮಾಡಿದ್ರು, ಭರತನಾಟ್ಯ ಕಾರ್ಯಕ್ರಮವನ್ನು ಕೊಟ್ಟರು. ಅಲ್ಲಿವರೆಗೂ ಮೈಸೂರಿನ ಹುಡುಗಿಗೆ ಬೆಂಗಳೂರು ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ಅಮೆರಿಕಕ್ಕೆ ಹೋಗೋ ಅವಕಾಶ ಸಿಕ್ಕಿತ್ತು. ಯಮುನಾ ಶ್ರೀನಿಧಿ ಅವರು 1997ರಲ್ಲಿ ಅಮೆರಿಕಕ್ಕೆ ಹೋಗಿದ್ರು. ಒಟ್ಟು 17 ವರ್ಷಗಳ ಕಾಲ ಅವರು ಅಲ್ಲಿಗೆ ಇದ್ರು. ಅಮೆರಿಕದಲ್ಲಿಯೇ ಯಮುನಾ ಅವರು ಶ್ರೀನಿಧಿ ಅವರನ್ನು ಭೇಟಿ ಮಾಡ್ತಾರೆ. ಹೌದು, ಶ್ರೀನಿಧಿ ಅಂತಂದರೆ ಯಮುನಾ ಅವರ ಪತಿ. ಯಮುನಾ ಅವರು ಇವತ್ತು ಏನೇ ಆಗಿದ್ರು, ಅವರ ಸಾಧನೆಗಳು ಏನೇ ಇದ್ರೂ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ಪ್ರೋತ್ಸಾಹಿಸಿದ್ದು ಅವರ ಪತಿ ಶ್ರೀನಿಧಿ ಅವರು ಯಮುನಾಕ್ಕೆ ಎಲ್ಲವನ್ನೂ ಕೂಡ ಸಹಕಾರ ಕೊಡ್ತಾ ಇದ್ರು. ಏನೇ ಮಾಡು ಅದನ್ನು ಅಚ್ಚುಕಟ್ಟಾಗಿ ಮಾಡು, ನಿನ್ನ ಬೆನ್ನ ಹಿಂದೆ ನಾನು ಇದ್ದೇ ಇರ್ತೀನಿ ಅನ್ನುವಂಥ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಆ ಕಾರಣಕ್ಕಾಗಿ ಗಂಡನ ಪ್ರೋತ್ಸಾಹ ಇದ್ದಿದ್ದಕ್ಕೆ ಇವತ್ತು ಯಮುನಾ ಅವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಾರೆ. ಇದೀಗ ಯಮುನಾ ಅವರು ಅವರ ಗಂಡನ ಜೊತೆಗೆ ಬೆಂಗಳೂರಿನಲ್ಲಿ ಬಂದು ಸೆಟಲ್ಡ್ ಆಗಿದ್ದಾರೆ. ಇವರು ಕೂಡ ಮೂಲತಃ ಮೈಸೂರಿನವರೇ. ಇನ್ನು ಯಾರಿಗೂ ಗೊತ್ತಿಲ್ಲದಂಥ ಇನ್ನೊಂದು ವಿಚಾರ ಅಂತ ಅಂದರೆ ಅಮೆರಿಕದಲ್ಲಿ ಅಧ್ಯಕ್ಷೆಯಾಗಿ ಕೆಲಸವನ್ನು ಮಾಡಿದ್ದಾರೆ. ಯಮುನಾ ಶ್ರೀನಿಧಿ ಅವರು 8 ವರ್ಷಗಳ ಕಾಲ ಅಮೆರಿಕದ ಕನ್ನಡ ಸಂಘದ ಅಧ್ಯಕ್ಷೆಯಾಗಿದ್ದರು. ಭಾರತದಿಂದ ಅಮೆರಿಕಕ್ಕೆ ಹೋದಾಗ ಯಮುನಾಗೆ ಅವರಿಗೆ ಕೇವಲ 23 ವಯಸ್ಸು ಅಷ್ಟೇ ಆಗಿತ್ತು. 23 ವಯಸ್ಸಾಗಿದ್ದಂಥ ಯಮುನಾ ಅವರು
ಇಲ್ಲಿವರೆಗೂ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕನ್ನಡದ ನಟಿಯಾಗಿ, ಕನ್ನಡತಿಯಾಗಿ, ಅಮೇರಿಕದಲ್ಲಿ ಕನ್ನಡ ಸಂಘದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುವುದು ಅಂತ ಅಂದರೆ ಅದು ಅಷ್ಟು ಸುಲಭವಾದ ಮಾತೇ ಅಲ್ಲ. ಒಂದು ಜವಾಬ್ದಾರಿಯುತವಾದಂಥ ಹುದ್ದೆಯನ್ನು ಅನೇಕ ವರ್ಷಗಳ ಕಾಲ ನಿಭಾಯಿಸಿದಂಥ ಹೆಗ್ಗಳಿಕೆ ಅವರಿಗಿದೆ. ನೃತ್ಯ ಶಾಲೆ ಶುರು ಮಾಡಬೇಕು, ಅಲ್ಲೇ ಇರಬೇಕು ಅಂತ ಅಮೇರಿಕದಲ್ಲಿದ್ದಂಥ ಕನ್ನಡಿಗರು ಒತ್ತಾಯ ಮಾಡ್ತಾರೆ. ಹೀಗಾಗಿ ನಾನು ಭಾರತಕ್ಕೆ ಬರಬಾರ್ದು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದೆ ಅಂತ ಒಮ್ಮೆ ಯಮುನಾ ಅವರು ಹೇಳಿದರು. ಅಮೇರಿಕದಲ್ಲೂ ಕೂಡ ನಮ್ಮ ಭಾರತದ ವಿಚಾರಗಳು, ಸಂಪ್ರದಾಯಗಳು, ಕಲೆಗಳು ತಿಳಿಸಬೇಕು ಅನ್ನೋದು ಯಮುನಾ ಅವರ ಉದ್ದೇಶ ಆಗಿತ್ತು. ಇನ್ನು NCCಯಲ್ಲಿ ಜಾಸ್ತಿ ರ್ಯಾಂಕ್ ಸಿಕ್ಕಿತ್ತು. ಹೀಗಾಗಿ ಮೆಡಿಕಲ್ ಸೀಟ್ ಕೂಡ ಸಿಕ್ಕಿತ್ತು. ಆದರೆ ನೃತ್ಯದ ಮೇಲೆ ಒಲವು ಇದ್ದಿದ್ದರಿಂದ ಮೆಡಿಕಲನ್ನು ಬಿಟ್ಟು ಅಮೇರಿಕಕ್ಕೆ ನೃತ್ಯಕ್ಕಾಗಿಯೇ ಹೋಗ್ತಾರೆ. ಇನ್ನು ಯಮುನಾ ಅವರಿಗೆ 2 ಮಕ್ಕಳು, ಒಬ್ಬ ಗಂಡು, ಇನ್ನೊಂದು ಹೆಣ್ಣು. 2 ಮಕ್ಕಳಿಗೂ ಕೂಡ ಯಮುನಾ ಅವರೇ ಎಲ್ಲವನ್ನೂ ಹೇಳಿಕೊಡ್ತಾರೆ. NCC ಅಭ್ಯರ್ಥಿಗಳಿಗೆ ಯಮುನಾ ಶ್ರೀನಿಧಿ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಅವರ ಮಕ್ಕಳಿಗೆ ಹೇಗೆ ಸಹಾಯ ಮಾಡ್ತಾರೋ ಹಾಗೆ ಬೇರೆಯವರ ಮಕ್ಕಳಿಗೂ ಸಹಾಯ ಮಾಡ್ತಾರೆ. ಅವರ ಮಕ್ಕಳಿಗೆ ಭರತನಾಟ್ಯ ಸೇರಿದಂತೆ ಜೀವನದ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅದ್ಭುತವಾಗಿ ತಿಳಿಸಿಕೊಟ್ಟ ಅದ್ಭುತ ತಾಯಿ ಯಮುನಾ. ಇನ್ನು ಆರ್ಥಿಕ ಸಹಾಯ ಮಾಡೋದ್ರಲ್ಲಿ ಯಮುನಾ ಎತ್ತಿದ ಕೈ. ಈಗಾಗಲೇ 6,000 ಗ್ರಾಮೀಣ ವಿದ್ಯಾರ್ಥಿಗಳಿಗೆ, 10,000 NCC ವಿದ್ಯಾರ್ಥಿಗಳಿಗೆ ಹಣಕಾಸಿನ ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಅಲ್ಲಿನ ರೈತರಿಗೆ ಕೃಷಿಗೆ ಅನುಕೂಲ ಆಗುವ ಸಲಹೆಗಳನ್ನು ನೀಡಿದ್ದಾರೆ. ಮಕ್ಕಳಿಗೆ ಒಂದಷ್ಟು ಕೌಶಲ್ಯ ತರಬೇತಿಗಳನ್ನು ನೀಡಿದ್ದಾರೆ. ನೃತ್ಯಗಾರ್ತಿಯಾಗಿದ್ದ ಯಮುನಾ ಅವರಿಗೆ ನಟಿಯಾಗಬೇಕು ಎನ್ನುವ ಆಸೆಯೇ ಇರಲಿಲ್ಲ. ಅಶ್ವಿನಿ ನಕ್ಷತ್ರ ಧಾರಾವಾಹಿಯೇ ಅವರ ಮೊದಲ ಪ್ರಾಜೆಕ್ಟ್ ಆಗಿತ್ತು. ಆದರೆ ಬಂದಂಥ ಅವಕಾಶಗಳನ್ನು ಉಪಯೋಗಿಸಬೇಕು ಅಂತ ಉಪಯೋಗಿಸಿಕೊಂಡ್ರು. ಇಷ್ಟೆಲ್ಲ ಸಾಧನೆ ಮಾಡಿದ ಯಮುನಾ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲದೆ ದುರಂತ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.